ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು RPIB 16/3/2026 16/3/2026 ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಮಾಡೋದಕ್ಕೆ ಇಂದಿನ ಸಭೆಯಲ್ಲಿ ಮತ್ತು ಇದಕ್ಕಿಂತ ಮೊದಲು ನಡೆದಂಥ ದಾಸಂಸ ಮತ್ತು RPIBಯ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಉದ್ಯೋಗ ನೇಮಕಾತಿನಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡೋದರಲ್ಲಿ, ಉದ್ಯೋಗ ನೇಮಕಾತಿ ಮಾಡೋದರಲ್ಲಿ ನಮ್ಮ ವಿರೋಧವಿಲ್ಲ. ಆದರೆ ಉದ್ಯೋಗ ನೇಮಕಾತಿನಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅಳವಡಿಸ್ತಲೇ ಉದ್ಯೋಗ ನೇಮಕಾತಿ ಮಾಡೋಕ್ಕೆ ಹೊರಟಿರೋದು ಇದು ಅತ್ಯಂತ ವಿಷಾದನೀಯ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಇದು ಮರಣ ಶಾಸನವಾಗಿದೆ. ಮಾದಿಗ ಸಂಬಂಧಿತ ಜಾತಿಗಳು ಕಳೆದ 35 ವರ್ಷಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. 8-10 ಜನ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನ ಜೀವನವನ್ನು ಕಳ್ಕೊಂಡಿದ್ದಾರೆ. ಅನೇಕರ ಮೇಲೆ ಲಾಠಿ ಚಾರ್ಜು, ಪೊಲೀಸ್ ಕೇಸ್ಗಳು, ನಿರಂತರವಾಗಿ ಜಾಥಾ, ಮೆರವಣಿಗೆ, ಪ್ರತಿಭಟನೆ, ಗ್ಯಾರವುಗಳು ನಡೆದಿದೆ. ಒಳ ಮೀಸಲಾತಿಯನ್ನು ವರ್ಗೀಕರಿಸ್ತೇವೆ, ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ಸು, BJP, ಜನತಾದಳ ಅಧಿಕಾರವನ್ನು ನಡೆಸಿದಂತಹ ಈ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ಬರೀ ಭರವಸೆಯ ಬೇಗುದಿಗೆಯಲ್ಲಿ ಈ ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ರಾಜಕೀಯ ಇಚ್ಛಾಶಕ್ತಿಯಾಗಲಿ ಕಳಕಳಿಯಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಕಾಂಗ್ರೆಸ್ ಪಕ್ಷ ಒಂದು ರೀತಿಯ ಪರಿಶಿಷ್ಟ ಜಾತಿಗಳನ್ನು ವೋಟ್ ಬ್ಯಾಂಕನ್ನಾಗಿ ಮಾಡ್ಕೊಂಡಿದೆ. ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟು 2 ವರ್ಷಗಳು ಕಳೆದಿದೆ. 2024 ಆಗಸ್ಟ್ 1ನೇ ತಾರೀಕು ತೀರ್ಪು ಬಂತು. ತುಂಬ ತಡವಾಗಿ ಎಚ್ಚೆತ್ತುಕೊಂಡಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ಗೌರವಾನ್ವಿತ ನ್ಯಾಯಾಧೀಶರು ತುಂಬ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದರು. ಅವರು ವರದಿನಲ್ಲಿ 5 ಗುಂಪುಗಳನ್ನಾಗಿ ಮಾಡಿದರು. ಅದನ್ನು ಪರಿವರ್ತಿಸಿ ಅದನ್ನು ಪರಿಗಣಿಸ್ತಲೇ ಸಿದ್ದರಾಮಯ್ಯನವರ ಸರ್ಕಾರ 3 ಗುಂಪುಗಳನ್ನು ಮಾಡಿ ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಸಂಬಂಧಿತಗೆ 5% ಮತ್ತು ಸ್ಪೃಶ್ಯ ಸಂಬಂಧಿತ ಜಾತಿಗಳು ಅದಕ್ಕೆ ಅಲೆಮಾರಿಗಳ 59 ಜಾತಿಗಳನ್ನು ಸೇರಿ 4% ಮೀಸಲಾತಿಯನ್ನು ಕೊಟ್ಟರು. ಈ ಮೀಸಲಾತಿ ಏನು ನಾಡಗೌಡರ ನಾಗಮೋಹನ್ ದಾಸ್ರವರ ಆಯೋಗ ಕೊಟ್ಟಂತಹ ವರದಿಯನ್ನು ಸಚಿವ ಸಂಪುಟ ಅಂಗೀಕರಿಸಿದೆ. ಆ ನಂತರ 2 ಸದನಗಳು ವಿಧಾನಸಭೆ, ವಿಧಾನ ಪರಿಷತ್ತು ಚಳಿಗಾಲದ ಅಧಿವೇಶನದಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಿದೆ. ಮಸೂದೆಯನ್ನು ಮಾಡಿದೆ, ವಿಧೇಯಕವನ್ನು ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿಕೊಟ್ಟಿದ್ದಾರೆ. ರಾಜ್ಯಪಾಲರು ಅಂಕಿತವನ್ನು ಹಾಕಿ ಈಗ ಅಧಿಕೃತ ಮಸೂದೆಯಾಗಿದೆ.
ಈ ಮಸೂದೆ ಜಾರಿ ಇರುವಂತ ಸಂದರ್ಭದಲ್ಲಿ ಇದೆಲ್ಲ ಪ್ರಕ್ರಿಯೆಗಳನ್ನು ಬದಿಗೊತ್ತಿ 56,432 ಉದ್ಯೋಗ ನೇಮಕಾತಿಯನ್ನ ಒಳ ಮೀಸಲಾತಿ ಅಳವಡಿಸ್ತೇನೆ, ಒಳ ಮೀಸಲಾತಿ ಇಲ್ದೇನೆ ಉದ್ಯೋಗ ನೇಮಕಾತಿಗೆ ಮುಂದಾಗಿರುವಂಥದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತದೆ. ಅಲ್ಲದೆ 35 ವರ್ಷಗಳು ಹೋರಾಟ ಮಾಡಿದಂತಹ ಈ ಸಮಾಜಕ್ಕೆ, ಕಟ್ಟಕಡೆಯ ಸಮಾಜಕ್ಕೆ, ಮಾದಿಗ ದಮನಿತ ಸಮಾಜಕ್ಕೆ ವಿಷ ಉಣಿಸಿದಂಥ ಕೆಲಸ ಆಗಿದೆ. ಮಾದಿಗ ಸಮಾಜ ಅಷ್ಟೇ ಅಲ್ಲ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಅಸ್ಪೃಶ್ಯತೆಯ ನೋವಿನಲ್ಲಿ ಸಮಾನ ದುಃಖಿಗಳು. ವಲಯ ಮತ್ತು ಮಾದಿಗ ಸಮಾಜ ಅಸ್ಪೃಶ್ಯತೆಯಲ್ಲಿ ಸಮಾನ ನೋವನ್ನು ಅನುಭವಿಸಿದ್ದಾರೆ, ಬಡತನ ಇದೆ. ಆದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ನಮ್ಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೃದಯದಿಂದ ಈ ಒಂದು ಸಮಸ್ಯೆಯನ್ನು ನೋಡಬೇಕಾಗಿದೆ. ಬಾಬಾ ಸಾಹೇಬರ ಕಣ್ಣಿನಿಂದ ಈ ಸಮಸ್ಯೆ ನೋಡಬೇಕಾಗಿದೆ. ಹಂಚುಣ್ಣ ಅಂತ ಒಂದು ಮನಸ್ಥಿತಿಯನ್ನು ರೂಢಿಸ್ಕೋಬೇಕಾಗಿದೆ. ಅನ್ಯಾಯವನ್ನು ಅನ್ಯಾಯ ಅಂತ ಹೇಳುವಂತಹ ಸ್ವಭಾವವನ್ನು ರೂಢಿಸ್ಕೋಬೇಕಾಗಿದೆ. ಆ ಕಾರಣದಿಂದ 5 ದಶಕಗಳ ಕಾಲ ಹೋರಾಟ ಮಾಡಿದಂತಹ ನಾವು ಅನ್ಯಾಯಕ್ಕೊಳಗಾದಂಥ ಈ ಸಮಾಜಕ್ಕೆ ನ್ಯಾಯ ಕೊಡಿಸೋದಕ್ಕೆ ತುಂಬ ಕಟಿಬದ್ಧರಾಗಿದ್ದೇವೆ. ಅಷ್ಟಲ್ಲದೆ ಅಲೆಮಾರಿಗಳು, ದಕ್ಕಲ ಸಮಾಜ ಅತ್ಯಂತ ಕಷ್ಟದಲ್ಲಿ ಅಂತಹ ಅಲೆಮಾರಿ, ಅಲೆಮಾರಿ 59 ಜಾತಿಗಳು ಫುಟ್ಪಾತ್ ಮೇಲೆ ವಾಸ ಮಾಡ್ತಾ ಇದ್ದಾರೆ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ವಾಸ ಮಾಡೋರು ಕಾಡಿಗೆ ಸೇರಿಸ್ತಾ ಇಲ್ಲ, ಅಲ್ಲಿ ಕಾಡು ನಿಷೇಧ ಮಾಡಿದ್ದಾರೆ, ಕಾಡಿಗೆ ಬೇಲಿ ಹಾಕಿದ್ದಾರೆ, ಕಾಡಲ್ಲೂ ವಾಸ ಮಾಡಕ್ಕೆ ಅವ್ರು ಬಿಡ್ತಾ ಇಲ್ಲ. ಊರಲ್ಲೇ ಅವ್ರು ಭಿಕ್ಷೆ ಬೇಡ್ತಿ ಅಂದರೆ ಭಿಕ್ಷೆ ಶಿಕ್ಷಾ ಅಂತ ಅಂತಾರೆ. ಎಲ್ಲೂ ಹೋಗ್ಬೇಕು ಅವರು, ತಾರ್ಪಲ್ಲಿ ಕೂಡ ಗತಿ ಇಲ್ಲ. ನಾಗಮೋಹನ್ ದಾಸ್ ಅವರವರು ಪ್ರತ್ಯೇಕ 1% ಮೀಸಲಾತಿಯನ್ನು ಅಲೆಮಾರಿ, ಅಲೆಮಾರಿ ಕೊಟ್ಟಿದ್ರು. ಅದನ್ನು ಪರಿಷ್ಕರಿಸಿ ಸಿದ್ದರಾಮಯ್ಯನವರು ಪುರುಷ ಜಾತಿಯಲ್ಲಿ ಸೇರಿಸಿ ಅವ್ರಿಗೆ ಬಹಳ ದ್ರೋಹವನ್ನು ಮಾಡಿದ್ದಾರೆ. ಒಂದು ಕಡೆ ಮಾದಿಗ ಸಂಬಂಧಿತ ಜಾತಿಗಳೇ ದ್ರೋಹ ಆಗಿದೆ, ಕಟ್ಟಕಡೆಯ ಮೀಸಲಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ಸಮಾಜಕ್ಕೆ ಮೋಸ ಆಗಿದೆ, ವಂಚನೆ ಆಗಿದೆ. ಸಿದ್ದರಾಮಯ್ಯನವರು ರಾಜಕೀಯ ಬೃಹನ್ ನಾಟಕವನ್ನು ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಗಳನ್ನು ಸಮಷ್ಟಿಯಾಗಿ ಬಾಬಾ ಸಾಹೇಬರು ಒಟ್ಟಿಗೆ ಈ ಸಮಾಜವನ್ನು SC, ST, OBC, ಧಾರ್ಮಿಕ ಅಲ್ಪಸಂಖ್ಯಾತರು, ಮಹಿಳೆಯರಿಗೆ ನ್ಯಾಯವನ್ನು ಕೊಡುವಂತಹ, ಸಾಮಾಜಿಕ ನ್ಯಾಯ ಕೊಡುವಂತಹ, ಆರ್ಥಿಕ ನ್ಯಾಯ ಕೊಡುವಂತಹ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಇವತ್ತೇನು ಒಳ ಮೀಸಲಾತಿಯನ್ನು ಅಳವಡಿಸ್ತಾರೆ, ಉದ್ಯೋಗ ತುಂಬ ಕೋತಾ ಇದ್ದಾರಲ್ಲ, ಇದು ಸಂವಿಧಾನ ವಿರೋಧಿ ನಡೆ, ನ್ಯಾಯಾಂಗ ನಿಂದನೆ. ಸಮಾಜ ಕಲ್ಯಾಣ ಇಲಾಖೆ ದಿವಾಳಿ ಆಗಿದೆ. ಎಲ್ಲಾನು ಸಿದ್ದರಾಮಯ್ಯ ಗೋರಿ 5 ಗ್ಯಾರಂಟಿಗೆ ಹಾಕುವಂಥದ್ದು. ಇದೀಗ ಒಳ ಮೀಸಲಾತಿ ವಿಚಾರದಲ್ಲಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಯ ಸಚಿವರುಗಳನ್ನು ಹೊಡಿತಾ ಇದ್ದಾರೆ. ಪರಿಶಿಷ್ಟ ಜಾತಿಯವರು ಒಟ್ಟಾಗಿದ್ದದ್ದು ಸಿದ್ದರಾಮಯ್ಯನವರಿಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಉಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಒಳ ಮೀಸಲಾತಿಯನ್ನ ರಾಜಕೀಯ ದಾಳವಾಗಿ ಬಳಸಿ, ಒಳ ಮೀಸಲಾತಿಯನ್ನ ತನ್ನ ರಾಜಕೀಯ ಕುತಂತ್ರಕ್ಕೆ ಬಳಕೆ ಮಾಡಿಕೊಂಡು ಇಡೀ ಪರಿಶಿಷ್ಟ ಜಾತಿಗಳಲ್ಲಿ ಎಡ ಬಲ ಅಂತ ವಿಂಗಡಣೆ ಮಾಡಿದ್ದಾರೆ. ಇಂಥ ಒಂದು ಸಂಕಷ್ಟದ ಸಂದರ್ಭದಲ್ಲಿ, ಪರಿಶಿಷ್ಟ ಜಾತಿಯವರು ಬೀದಿನಲ್ಲಿ ಬಡದಾಡುವಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಪ್ರಾಣ ಹಾನಿಗಳಾದರೆ, ಹೋರಾಟದ ಸಂದರ್ಭದಲ್ಲಿ ಜೀವ ಹಾನಿಗಳಾದರೆ, ಉದ್ರೇಕಾಗಿ ಪ್ರಾಣ ಹಾನಿಗಳಾದರೆ ಸಿದ್ದರಾಮಯ್ಯನವ್ರಲ್ಲಿ ಅಟ್ರಾಸಿಟಿ ಕೇಸ್ ಆಗ್ತೇವೆ. ಸಿದ್ದರಾಮಯ್ಯನವ್ರ ಮೇಲೆ ನೀವು ಏನು 17 ಬಜೆಟನ್ನು ಮಂಡಿಸಿದ್ದೀರಿ ಅಂತ ಹೇಳಿದ್ದೀರಿ. ಏನು ಈ ಭರವಸೆ ಬಜೆಟ್? ಬರೀ ಭರವಸೆ ಬಜೆಟ್ಟು, ಬರೀ ಎಂಡ ಕುಡ್ಕರ ಬಜೆಟ್ಟು. 27%, 25% ಚೀಪ್ ಲಿಕ್ಕರನ್ನು ಹೆಚ್ಚಿಗೆ ಮಾಡಿದ್ದೀರಿ. ಅದೆಲ್ಲ ಕುಡಿಯೋರೆಲ್ಲ ಪರಿಶಿಷ್ಟ ಜಾತಿಯವರು. ಹಣವನ್ನು ಅದನ್ನು ಕೂಡ 5 ಗ್ಯಾರಂಟಿಗೆ ಹಾಕೋದು, 5 ಗ್ಯಾರಂಟಿಗೆ. ಈ ಸಾರಿ 4 ಗ್ಯಾರಂಟಿ. ಎಲ್ಲ ಪರಿಶಿಷ್ಟ ಜಾತಿಯವರ ಹಣ. ನಿಮ್ಮ ಸರ್ಕಾರ ನಡೆಯೋದಕ್ಕೆ ಪರಿಶಿಷ್ಟ ಜಾತಿಯವರ ಹಣ. ನೀವು ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ನಂತರ ದಾಖಲೆ ಮಾಡೋದಕ್ಕೆ ಪರಿಶಿಷ್ಟ ಜಾತಿ ಮುಖಂಡರ
ವಿಭಜನೆ, ಮತ್ತು ರಾಜಕೀಯ ಕುತಂತ್ರ, ರಾಜಕೀಯ ಪಿತೂರಿ ಇವೆಲ್ಲನೂ ಕೂಡ ಬಿಟ್ಟು 56,432 ಉದ್ಯೋಗ ನೇಮಕಾತಿ ಏನಿದೆ ಒಳ ಮೀಸಲಾತಿಯನ್ನು ಅದರಲ್ಲಿ ಅಳವಡಿಸ್ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಆ ಆಗ್ರಹವನ್ನು ಮಾಡೋದ್ರ ಮೂಲಕ ನೀವೇನ ಕೆಲಸನ ಮಾಡ್ದ ಹೋದ್ರೆ ಒಳ ಮೀಸಲಾತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀವಿ. ನಾವು ಒಂದು ಮಾತನ್ನು ಹೇಳ್ತೀನಿ ಇಲ್ಲಿ. ಮೊನ್ನೆ 5ನೇ ತಾರೀಕು ಬಜೆಟ್ ಅಲ್ಲಿ 2 ದಿನಗಳ ಹಿಂದೆ ನಡೆದಂತಹ ಕ್ಯಾಬಿನೆಟ್ ಅಲ್ಲಿ ಸಚಿವ ಸಂಪುಟದಲ್ಲಿ ಉದ್ಯೋಗ ನೇಮಕಾತಿಗೆ ತಾಂತ್ರಿಕ ಅಡಚಣೆ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀರಿ. ಅಂಗೈವಣಿಗೆ ಕನ್ನಡಿ ಬೇಕಾ? ವಲ್ಲದಗಣ್ಣಿಗೆ ಮಸರಕಲ್ಲು ಅನ್ನಂಗೆ ಸಮಸ್ಯೆ ಇರೋದು, ಪ್ರಾಬ್ಲಮ್ ಇರೋದು ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಸಚಿವ ಸಂಪುಟದಲ್ಲಿ, ನಿಮ್ಮ ಕಾಂಗ್ರೆಸ್ಸಲ್ಲಿ, ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ ಪ್ರಾಬ್ಲಮ್ ಇರೋದು. ರೋಸ್ಟರ್ ಪದ್ಧತಿ ಕಳೆದ 1950ರಿಂದನೂ ಕೂಡ ಅನೇಕ ದಶಕಗಳಿಂದ ರೋಸ್ಟರ್ ಪದ್ಧತಿ ಇದೆ. ಈ ರೋಸ್ಟರ್ ಪದ್ಧತಿಯನ್ನು ನಾವು ಕೇಳ್ತಾ ಇದ್ದೇವೆ. ನೀವು ವಿಧೇಯಕದಲ್ಲಿ 17% ಹೇಳಿದ್ದೀರಾ ಪರಿಶಿಷ್ಟ ಜಾತಿಗೆ, ನೀವು 15% ಕೊಡಿ. ಸುಪ್ರೀಂ ಕೋರ್ಟ್ ಸೀಲಿಂಗ್ ಇರೋದ್ರಿಂದ 50% ಇಳಿಸ್ಬೇಕು ಅಂತ ಇರೋದ್ರಿಂದ 50% ತಗೊಂಡು 15% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯವ್ರಿಗೆ ಹಂಚಿ, 15% ಪ್ರತ್ಯೇಕ ಮಾಡಿ. ಸಾಮಾನ್ಯ ಜನರಲ್ ಏನು ನೇಮಕಾತಿ ಮಾಡ್ತೀರಿ ಅದರಿಂದ 15% ಪ್ರತ್ಯೇಕ ಮಾಡಿ ಪರಿಶಿಷ್ಟ ಜಾತಿಯವರಿಗೆ 101 ಜಾತಿಗೆ ಸಮಾನಾಗಿ ಹಂಚಿ ಅವ್ರ ಜನಸಂಖ್ಯೆಗೆ ತಕ್ಕಂತೆ. ಯಾವ ಕೋರ್ಟಲ್ಲೂ ಕೂಡ ಸ್ಟೇ ಇಲ್ಲ, ಯಾವ ಅಡೆತಡೆ ಇಲ್ಲ. ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸೋದಕ್ಕೆ ಯಾವುದೇ ಸರ್ಕಾರದಲ್ಲಿ ಸ್ಟೇ ಇಲ್ಲ, ಯಾವುದೇ ಸರ್ಕಾರ ತೀರ್ಪು ಕೊಟ್ಟಿಲ್ಲ. ಇನ್ನು 1-2 ಪ್ರಕರಣಗಳಿದ್ದು ಒಳ ಮೀಸಲಾತಿ ಬಗ್ಗೆ ಹೈಕೋರ್ಟಲ್ಲಿ. ಒಂದು ಪ್ರಕರಣದಲ್ಲಿ ಹೇಳಿದೆ, ಒಂದು ಪ್ರಕರಣ ಖಾಲಿ ಇದ್ದಾವೆ. ಅನೇಕ ಯುವಕರಿಗೆ ವಯೋಮಿತಿ ಮೀರ್ತಾ ಇದೆ. ನೀವು ಕೂಡಲೇ ನೇಮಕ ಮಾಡಿ ಉದ್ಯೋಗಗಳನ್ನು, ರೋಸ್ಟರನ್ನು ಮೇಂಟೈನ್ ಮಾಡಿ ಒಳ ಮೀಸಲಾತಿಯನ್ನು ಅಳವಡಿಸಿ. ಯಾರ ವಿರೋಧ ಇಲ್ಲ ಅದಕ್ಕೆ. ಯಾರನ್ನು ಎತ್ಕಟ್ಟಿ ನೀವು ಕೆಲಸ ಮಾಡೋದು ಸರಿಯಲ್ಲ ಅಂತ ಹೇಳಿ ಈ ಒಳ ಮೀಸಲಾತಿಯನ್ನು ಎಲ್ಲ ಬಜೆಟ್ ವಿಚಾರ ಬಂದಾಗ, ಬಡ್ತಿ ವಿಚಾರ ಬಂದಾಗ, ರೋಸ್ಟ್ ವಿಚಾರ ಬಂದಾಗ, ನೇರ ನೇಮಕಾತಿ ಬಂದಾಗ ಎಲ್ಲದರಲ್ಲೂ ಕೂಡ ಅಳವಡಿಸಿ ಹೋರಾಟ ಮಾಡಿರುವಂತಹ ಸಮಾಜವನ್ನು ನೀವು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯನವರು ಹಿಂಗೆ ಮುಂದುವರೆದ್ರೆ 2013ರಿಂದ 2018ರವರೆಗೂ ಸದಾಶಿವ ಆಯೋಗವನ್ನು ಓಲ್ಡ್ ಏಜ್ ಸ್ಟೋರಲ್ಲಿ ಇಟ್ಟರು ಸಿದ್ದರಾಮಯ್ಯನವರು ಆಡಳಿತದಲ್ಲಿ. ನಾಗಮೋಹನ್ ದಾಸ್ ಆಯೋಗದ ವರದಿನೂ ಹಾಗೆ ಮಾಡಿದ್ರು. ಮಾಧುಸ್ವಾಮಿ ರಿಪೋರ್ಟ್ ಕೊಟ್ಟಿದ್ರು. ಅದ್ರೂ ಕೂಡ ಸಿದ್ದರಾಮಯ್ಯನವರು ಓಲ್ಡ್ ಏಜ್ ಸ್ಟೋರಲ್ಲಿ ಇಟ್ಟರು. ಕಾಂತರಾಜ್ ವರದಿ, ಹಿಂದುಳಿದವ್ರ ಪರ್ವ ಕೊಟ್ಟಂತ ಕಾಂತರಾಜ್ ವರದಿ ಆಯೋಗದ ವರದಿ, ಅದರ ಮೇಲೆ ಜಯಪ್ರಕಾಶ್ ಹೆಗಡೆ ಅವ್ರನ್ನ ನೇಮಕ ಮಾಡಿದ್ರು. ತಿರುಗಿ ಅದ್ರೂ ಕೂಡ ರಾಜೀವ್ ಗಾಂಧಿ ಹತ್ರ ಹೋಗಿ ಅದ್ರೂ ಕೂಡ ತಳಕಾಕ್ಯಂಗೆ ಕೂತ್ಕೊಂಡ್ರು, ಅಡಿ ಹಾಕ್ಯಂಗೆ ಕೂತ್ಕೊಂಡ್ರು. ಅಂದರೆ ಹಿಂದುಳಿದವ್ರಿಗೂ ಕೂಡ ಸಿದ್ದರಾಮಯ್ಯನವರು ನ್ಯಾಯ ಕೊಟ್ಟಿಲ್ಲ, ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರ ನ್ಯಾಯ ಕೊಟ್ಟಿಲ್ಲ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ನ್ಯಾಯ ಕೊಟ್ಟಿಲ್ಲ. ನಾನು ಹೇಳ್ತೇನೆ, ಎಷ್ಟು ಬಜೆಟನ್ನು ಮಂಡಿಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಸಿದ್ದರಾಮಯ್ಯನವರೇ. ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದೀರಿ, ದಾಖಲೆ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ. ಬದ್ಧತೆ ಇರಬೇಕು. ನಿಮಗೆ ಬಹುಮತ ಇದೆ, ನಿಮಗೆ ಬದ್ಧತೆ ಇಲ್ಲ. ನೀವು ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಹೇಳ್ತೀರಿ, ನೀವು ಸಾಮಾಜಿಕ ನ್ಯಾಯಕ್ಕೆ ತಕ್ಕಂತೆ ನಡ್ಕಂತ ಇಲ್ಲ. ಸಂವಿಧಾನದ ಹೆಸರು ಹೇಳ್ತೀರಿ, ಸಂವಿಧಾನ ಪರಿಕಲ್ಪನೆಗಳು, ಆಶಯಗಳು ಕಿಂಚೊತ್ತು ನಿಮಗೆ ಗೊತ್ತಿಲ್ಲ. ಅಡ್ವೊಕೇಸಿ ಹೇಳ್ತೀರಿ, ಅಡ್ವೊಕೇಸಿನೂ ನ್ಯಾಯವೇ ನಿಮಗೆ ಗೊತ್ತಿಲ್ಲ. ಬಂದರೆ ನಿಮ್ಗೆ ನಾವು ಟೀಚ್ ಮಾಡ್ತೇವೆ. ನಿಮ್ಮ ಸಚಿವ ಸಂಪುಟಕ್ಕೆ ಇದ್ರಲ್ಲಿ ತೊಡಕೊಳ್ಳಿ ಏನಾದ್ರು ನಾವು ನಿವಾರಿಸ್ತೇವೆ. ಯಾವ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ? ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಾದಂತಹ AICCಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡಲೇ ಮಧ್ಯ ಪ್ರವೇಶಿಸಬೇಕು. ನಿಮಗಾಗಲೇ ಅನೇಕ ಸಚಿವರು ನಿಮ್ಮನ್ನು ಮೀಟ್ ಮಾಡಿ ಮನವಿ ಕೊಟ್ಟಿದ್ದಾರೆ.
ಒಳ ಮೀಸಲಾತಿ ವಿಚಾರವನ್ನು ಕೂಡಲೇ ನೀವು ನೇತೃತ್ವ ವಹಿಸಿ ಈ ಬಡದಾಟಗಳನ್ನು ಸರಿ ಮಾಡಬೇಕು. ನೀವು ಮೌನ ವಹಿಸಿದ್ರೆ ಈ ಬಾಬಾ ಸಾಹೇಬರಿಗೆ ಸಂವಿಧಾನಕ್ಕೆ ನೀವು ಅವಮಾನ ಮಾಡ್ದಂಗೆ ಆಗ್ತದೆ. ಈ ಸಮಾಜವನ್ನು ಮುನ್ನಡೆಸೋದಕ್ಕೆ ನೀವು ನೇತೃತ್ವವನ್ನು ಒಳ ಮೀಸಲಾತಿ ವಿಚಾರದಲ್ಲಿ ನೀವು ಮಧ್ಯಪ್ರವೇಶಿಸಬೇಕು ಅಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಮನವಿ ಮಾಡ್ತೇನೆ. ನಾಯಕರು ಅಂತ ಅನಿಸ್ಕೋಬೇಕಾದ್ರೆ ಇವತ್ತು ನೋವಿನಿಂದ ಆತಂಕದಿಂದ ಆಘಾತಕ್ಕೊಳಗಾದಂಥ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನು ಸಮಾಧಾನ ಮಾಡೋದ್ರ ಮೂಲಕ ಒಳ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಅಳವಡಿಸಿ ಎಲ್ಲ ಪರಿಶಿಷ್ಟ ಜಾತಿಗಳಿಗೆ ಸಮಾನವಾಗಿ ಉದ್ಯೋಗವನ್ನು ಕೊಡೋದಕ್ಕೆ ನೀವು ಮನಸ್ಸು ಮಾಡಬೇಕು. ಆ ಮೂಲಕ ಈ ರಾಜ್ಯದಲ್ಲಿ ಈಗ ಹೋರಾಟ ನಡೀತಾ ಇದೆಯಲ್ಲ, ಇವತ್ತಿನಿಂದ ಹೋರಾಟ ಭಾಳ ತೀವ್ರ ಆಗ್ತಾ ಇದೆ. ಸಣ್ಣ ದೊಡ್ಡವರಾಗಲಿ ಚಿಕ್ಕವರಾಗಲಿ ಸಿದ್ದರಾಮಯ್ಯನವರು ಕಂಪ್ಯೂಟರ್ಗಳನ್ನು ಎಳ್ಳೆ ಫ್ಲೋರ ಚೆಕ್ ಮಾಡಿ ಎಷ್ಟು ಸಂಘ ಸಂಸ್ಥೆಗಳು ಎಷ್ಟು ರೈತ ಸಂಘಟನೆಗಳು ಅರ್ಜಿ ಕೊಟ್ಟಿರ್ಬೋದು ಸಿದ್ದರಾಮಯ್ಯನವ್ರಿಗೆ 6 ತಿಂಗಳಿಂದ. ಒಂದು ಅರ್ಜಿನೂ ಕೂಡ ಸಿದ್ದರಾಮಯ್ಯನವ್ರು ಕೊಟ್ಟರು ಕಂಪ್ಯೂಟರಲ್ಲಿ ಎಂಟ್ರಿ ಇಲ್ಲ. ಎಲ್ಲೋದೋ ತಿಪ್ಪೆಗೆ ಹೋದ್ವಾ, ಬಾವಿಗೆ ಹೋದ್ವಾ, ಹಳ್ಳಕ್ಕೆ ಹೋದ್ವಾ ಅರ್ಜಿಗಳು, ಒಂದು ಅರ್ಜಿ ಕೂಡ ಎಂಟ್ರಿ ಆಗಿ ಬಂದಿಲ್ಲ. ಸರ್ ಅವ್ರು ತಿಳ್ಕೊಳ್ಳೋಕ್ಕೆ ಈಗ ಮಾಧ್ಯಮ ಸಾಮಾಜಿಕ ಅಧಿಕಾರನೂ ಅಲ್ಲ, ಅವರು ಬರೀ ಹುರಿಯಾಳು. ಮತ್ತು ಎಷ್ಟು ದಿನ ನಾನು ಊರು ಕುದಿಸ್ಕೊಂಡು ಹೋಗ್ಬೇಕು, 8 ದಿನ ಮುಂದುವರಿಬೇಕು, ಎಲ್ಲರೂ ಡಿವೈಡ್ ಮಾಡಿ ಅಷ್ಟೇ ಪ್ರಾರಂಭ ಆಗಿದೆ. 2,84,000 ಉದ್ಯೋಗ ಖಾಲಿ ಇದೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಯಾವಾಗ ನೇಮಕ ಮಾಡಬೇಕಾಯ್ತು? ಒಳ ಮೀಸಲಾತಿ ನಾವು ಹೋರಾಟ ಮಾಡಿದ್ರಿಂದ, ಒಳ ಮೀಸಲಾತಿ ಹೋರಾಟ ಮಾಡಿ ಕಣ್ತೇರಿಸಿದ್ರಿಂದ ಉದ್ಯೋಗಾಕಾಂಕ್ಷಿಗಳನ್ನು ಇವತ್ತು ಉದ್ಯೋಗಾಕಾಂಕ್ಷಿಗಳು ನೇಮಕಾತಿ ಮಾಡೋದಕ್ಕೆ ಒತ್ತಾಯ ಮಾಡಿದ್ದಾರೆ. ನಾವು ಒತ್ತಾಯ ಮಾಡಿಲ್ಲ ಅಂದ್ರೆ ಒಳ ಮೀಸಲಾತಿಗೆ ಉದ್ಯೋಗಾಕಾಂಕ್ಷಿಗಳು ಎಲ್ಲವ್ರಿಗೆ ಗೊತ್ತಾಗ್ತಿತ್ತು. ಪಾಪ ಉದ್ಯೋಗ ಹುಡುಕೊಂಡಿರೋರು ನಾವು ಅವ್ರು ಕಣ್ತರಿಸಿರೋದು, ಸರ್ಕಾರ ಬಚ್ಚಿಟ್ಟಿದ್ರು ಅದನ್ನು. 5 ವರ್ಷ ರಿಲ್ಯಾಕ್ಸ್ ಮಾಡಿದಾರಲ್ಲ ಈಗ ನಿಮ್ಮ ಖಾತೆಯಲ್ಲಿ 5 ಇಯರ್ಸ್ ರಿಲ್ಯಾಕ್ಸ್ ಮಾಡಿದಾರಲ್ಲ, 5 ವರ್ಷ ಏಜ್ ರಿಲ್ಯಾಕ್ಸ್ ಮಾಡಿದಾರಲ್ಲ, 5 ವರ್ಷ ಉದ್ಯೋಗ ಕೊಡದಲ್ಲೇ ಭರವಸೆ ಕೊಟ್ಕೊಂಡು 10 ವರ್ಷ ಕೊಟ್ಟರು ಪ್ರಯೋಜನ ಏನು? ನೀವು ಎಷ್ಟು ಎಕ್ಸ್ಟೆಂಡ್ ಮಾಡಿದ್ರು ಏಜ್ನೆಲ್ಲ ಆತನೇ ಇರ್ತಾರೆ, ಉದ್ಯೋಗ ಸಿಗಲ್ಲ. ಅದೇ ತಾನೇ ಉದ್ಯೋಗ ಕೊಡಿ ಅಂತ ಹೇಳ್ತಾರೋದು ನಾವು. ಸರ್ ದಲಿತ ಸಮುದಾಯದ ಸರ್ ನಿಮ್ಮ ಸಮುದಾಯದಲ್ಲೇ ಒಡೆದಾಳ ನೀತಿ ಮಾಡ್ತಾ ಇದಾರ ಅಂತ ಸಿದ್ದರಾಮಯ್ಯ ನನಗೂ ವ್ಯತ್ಯಾಸ ಇಲ್ದಂಗೆ ಆಗ್ತದೆ. ನಾನು ಇನ್ನೊಂದು ಸಾರಿ ಸಮಾಜನ ಹೊಡೆದಂಗೆ ಆಗ್ತದೆ. ಆ ಕಾರಣದಿಂದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮಧ್ಯಪ್ರವೇಶಿಸಿ ಸಮರ್ಥರಿದ್ದಾರೆ. ಇವ್ರನ್ನ ಈ ಸಮಾಜಗಳೆಲ್ಲ ಕರೆದು ಬೋವಿ, ಕೊರ್ಮ, ಕೊರ್ಚ, ಲಮಾಣಿ ಆ ಸಂಬಂಧಿತ ಸಮಾಜಗಳು, ವಲಯ ಮತ್ತು ಸಂಬಂಧಿತ ಸಮಾಜ, ಮಾದಿಗ ಸಂಬಂಧಿತ ಸಮಾಜ, 101 ಸಮಾಜನ ಕರೆದು ಅವರು ಸರಿ ಮಾಡಬೇಕು. ಜೊತೆಗೆ ಆ ಪ್ರತಿನಿಧಿ ನಾವು ಒಂದೊಂದು ಸಮಾಜಕ್ಕೆ ನಾವು ಸಚಿವರು ಮಂತ್ರಿಗಳು ಅಂತಾರಲ್ಲ, ಅವ್ರನ್ನೆಲ್ಲನೂ ಕೂಡ ಕಿವಿ ಹಿಂಡಿ ಎಲ್ಲ ಸಮಾಜದ ಪರ ಬಾಬಾ ಸಾಹೇಬರಿದ್ರು, ನೀವು ಹಂಗಿರ್ರಪ್ಪ, ಇಲ್ಲ ಬಾಬಾ ಸಾಹೇಬ್ರ ಹೆಸರು ಹೇಳ್ಬೇಡಿ ಅಂತ ಹೇಳಿ